ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ ಭಾವ ನಿನ್ ಜೊತೆಲಿರ್ತಾರೆ. ಯೋಚನೆ ಮಾಡು. ಆದರೂ ನನಗೀಗಲೂ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಕ್ಕ, ನೀನು ಬೇರೆಯವ್ರನ್ನ ನೋಡ್ಕೊಳ್ಳೋದು ಒಳ್ಳೇದನ್ಸುತ್ತೆ. ಪ್ರೀತು, ಕಾವೇರಿ, ಪೂರ್ಣಿನ ನೋಡಿ ನನಗ್ ತುಂಬಾನೇ ಖುಷಿ ಆಯ್ತು. ಯಾವಾಗ ನೋಡಿದ್ರು ಅದೇನೋ ದುಃಖದಲ್ಲಿರೋಳ್ ತರ ಇರ್ತಾ ಇದ್ಲು. ಆದ್ರೆ ಇವಾಗ ಗಂಡನ್ ಜೊತೆ ಖುಷಿಯಾಗಿದ್ದಾಳೆ ಅನ್ಸುತ್ತೆ. ಆದಿ ಚೇಂಜ್ ಆಗಿರ್ಬೋದು ಅನ್ಸುತ್ತೆ ಅಲ್ವಾ? ಕಾವೇರಿ, ಯಾಕೆ? ಏನಾಯ್ತು? ಮತ್ತೆ ಡಲ್ ಆಗಿದ್ಯಾ? ಏನ್ ಹೇಳಲಿ ಸರ್ಸು, ನಮ್ಮ ಫ್ಯಾಮಿಲಿ ಬಗ್ಗೆ ನಿನ್ಗೆ ಗೊತ್ತೇ ಇದೆ. ಗೊತ್ತಿದ್ದೆ ಹೇಳ್ತಿರೋದು ನಿಂಗೆ. ಮೊದ್ಲೆಲ್ಲ ಪೂರ್ಣಿ ಮುಖ ನೋಡಕ್ ಆಗ್ತಿರ್ಲಿಲ್ಲ, ಪಾಪ ಅನ್ನಿಸ್ತಿತ್ತು. ಆದ್ರೆ ಇವಾಗೆಲ್ಲ ಖುಷಿಯಾಗಿದ್ದಾಳೆ. ಆದ್ರೆ ನಿನ್ನ ನೋಡಿದ್ರೆ ಬೇರೆ ಏನೋ ಇದೆ ಅನ್ನಿಸ್ತಿದೆ. ಅದೇನು ಅಂತ ನನ್ನ ಹತ್ರ ಹೇಳೆ. ಏನೇನೋ ನಡೀತಾ ಇದೆ ಸರ್ಸು. ಎಲ್ಲಿಂದ ಶುರು ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಮ್ಮ, ನಿನ್ ಕರಿಯರಲ್ಲಂತೂ ನೀನ್ ರಾಕಿಂಗ್ ಸ್ಟಾರ್ ಆಗಿದ್ಯಾ. ಆಫೀಸಲ್ಲಿ GM ಆಗಿ ಪ್ರಮೋಟ್ ಬೇರೆ ಆಗಿದ್ಯಾ. ಇದಕ್ಕಿಂತ ಬೇರೆ ಏನ್ ಬೇಕು ನಿಂಗೆ? ಇಷ್ಟೆಲ್ಲ ಇದ್ದು ನೀನ್ ತಲೆ ಕೆಡಿಸ್ಕೊತಿರೋ ವಿಷಯ ಏನು? ಮನೆ ವಿಷಯನಾ? ಆದಿ ಏನಾದ್ರೂ? ಅಯ್ಯೋ, ಅವನ ಬಗ್ಗೆ ಯಾಕೆ ಕೇಳ್ತೀಯ? ಅವ್ನು ಯಾವಾಗ ತಾನೇ ಸುಮ್ಮನಿರ್ತಾನೆ ಹೇಳು? ನನಗೆ ತೊಂದರೆ ಕೊಡಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಿರ್ತಾನೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಆದರೆ ಈಗ ಅವನೊಂದು ಹೊಸ ತಂತ್ರನ ಹುಡುಕ್ತಿದ್ದಾನೆ. ಪೂರ್ಣಿನ ನನ್ನ ವಿರುದ್ಧ ಎತ್ಕಟ್ತಾ ಇದ್ದಾನೆ. ಅಂಥದ್ದೇನೇ ಮಾಡ್ದ? ನನ್ನ ಮೇಲಿನ ದ್ವೇಷಕ್ಕೆ ಪಾಪ ನಮ್ಮ ಪೂರ್ಣಿನ ಅವನು ಹೇಗೆಲ್ಲ ಯೂಸ್ ಮಾಡ್ಕೋತಿದ್ದಾನೆ ಗೊತ್ತಾ? ಹೌದಾ? ಹೀಗೆಲ್ಲ ಮಾಡದ್ನಾ? ಅದಕ್ಕೆ ಪೂರ್ಣಿ ಮುಂದೆ ಅವನು ಒಳ್ಳೆ ಒಂಥರ ನಾಟಕ ಮಾಡ್ತಿದ್ದಾನೆ. ಹೌದು, ಆದರೆ ನಮ್ಮ ಪೂರ್ಣಿ ಅವನ್ನ ನಂಬ್ತಾ ಇದ್ದಾಳೆ. ಇವನ್ ದುರುದ್ದೇಶ ಏನು ಅಂತ ಅವಳಿಗೆ ಅರ್ಥನೇ ಆಗ್ತಿಲ್ಲ. ಅದೇ ನನಗೆ ದೊಡ್ಡ ತಲೆನೋವಾಗಿರೋದು. ಛೇ, ಇವಾಗ ಏನ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಆದಿ ಇದ್ದಾನಲ್ವಾ, ಅವ್ನು ತುಂಬಾನೇ ಡೇಂಜರಸ್ಸು. ಅವ್ನು ನನ್ನ ಮೇಲೇನೆ ಅಟ್ಯಾಕ್ ಮಾಡಿಸಿದ್ದಾನೆ ಅಂದ್ರೆ ಅವ್ನು ಎಂಥವ್ನು ಇರಬೇಡ ಅಂತ ನೀನೇ ಲೆಕ್ಕ ಹಾಕು. ಹೌದಾ? ಹುಷಾರ್ ಕಣೆ ನೀನು. ನನ್ನಿಂದ ಏನಾದ್ರೂ ಹೆಲ್ಪ್ ಬೇಕಂದ್ರೆ ಹೇಳು, ನಾನು ಮಾಡ್ತೀನಿ. ಸರ್ಸು, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಹೇಗೂ ನಿನಗೆ ತುಂಬ ಜನ ಡಾಕ್ಟರ್ಸ್ ಪರಿಚಯ ಇದೆ. ಅದರಲ್ಲಿ ಯಾರಾದರೂ ಗೈನಕಾಲಜಿಸ್ಟ್ ಚೆನ್ನಾಗಿದ್ರೆ ನನಗೆ ರೆಫರ್ ಮಾಡ್ತೀಯಾ? ಅರೆ, ಗೈನಕಾಲಜಿಸ್ಟ್ ಯಾಕೆ? ಯಾಕಂದ್ರೆ ಆದಿ ಇದಾನಲ್ಲ, ಅವನು ನಮ್ಮ ಪೂರ್ಣಿನ ಫೇಕ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾನೆ. ನಮ್ಮ ಪೂರ್ಣಿಗೆ ಮಕ್ಕಳಾಗಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಅವನು ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ನನ್ಗನ್ನಿಸ್ತಾ ಇದೆ. ಹೌದಾ? ಹೀಗೆಲ್ಲ ಮಾಡ್ತಿದ್ದಾನ ಅವನು? ತುಂಬಾನೇ ಡೇಂಜರ್ ಅನ್ಸುತ್ತೆ. ಹಾ ಕಾವೇರಿ, ನನಗೊಬ್ರು ಡಾಕ್ಟರ್ ಗೊತ್ತಿದ್ದಾರೆ. ನಾನು ನಿಂಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ಬೋದು. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಹೌದಾ ಸರ್ಸು? ಥ್ಯಾಂಕ್ ಯು ಸೋ ಮಚ್. ನಿನ್ನಿಂದ ನಮ್ಮ ಪೂರ್ಣಿ ಜೀವನ ಏನಾದರೂ ಸರಿ ಹೋದ್ರೆ ದೊಡ್ಡ ಉಪಕಾರ ಆಗತ್ತೆ. ಕಾವೇರಿ, ನಿಮ್ಮ ಅಕ್ಕ ಅಂತಾನೆ ಅಲ್ಲ, ಯಾವುದೇ ಹೆಣ್ಮಕ್ಳಿಗಾದ್ರೂ ಈ ಥರ ಎಲ್ಲ ಆಗಬಾರ್ದು. ನಾನು ಖಂಡಿತ ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ಆದ್ರೆ ಕಾವೇರಿ, ನೀನ್ ಮಾತ್ರ ಆದಿಯಿಂದ ಹುಷಾರಾಗಿರು. ನಾನು ಹೇಗೋ ಅವನಿಂದ ಬಚಾವಾಗ್ತೀನಿ ಸಸ್ಸು. ಈಗಾಗಲೇ ಅವ್ನು ನನಗೆ ಎಷ್ಟೊಂದು ತೊಂದರೆಗಳನ್ನ ಕೊಟ್ಟಿದ್ದಾನೆ. ನಾನು ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ.
ಆದ್ರೆ ಪಾಪ ಪೂರ್ಣಿ ಅವಳು ತುಂಬಾ ಇನ್ನೋಸೆಂಟು. ಅವಳಿಗೇನು ಗೊತ್ತಾಗಲ್ಲ. ಅವಳಿಗೇನಾದ್ರೂ ಆದ್ರೆ ಅಂತ ನನಗ್ ಭಯ ಆಗೋದಿಕ್ ಶುರು ಆಗಿದೆ. ಆ ಚಿಂತೆ ನಿನಗ್ ಬೇಡ. ಪೂರ್ಣಿ ವಿಷಯ ನನಗ್ ಬಿಟ್ಬಿಡು ಅಂತ ಹೇಳಿದ್ನಲ್ಲ, ನೀನೇನು ಯೋಚನೆ ಮಾಡ್ಬೇಡ. ಸರಿ, ನಾನಿನ್ ಹೊರಡ್ಲಾ? ಅದ್ ಸರಿ, ಬರೀ ನಿನ್ ಪ್ರಾಬ್ಲಮ್ಸೇ ಹೇಳ್ತಿದ್ಯಲ್ಲ, ನಿನ್ ಲವ್ ಕೇಸ್ ಎಲ್ಲಿ ತನಕ ಬಂತು? ಅಯ್ಯೋ ದೇವ್ರೆ, ಅದೊಂದ್ ದೊಡ್ಡ ಕತೆ ಬಿಡು. ಇನ್ನೊಂದ್ಸಲ ಸಿಕ್ಕಾಗ ಹೇಳ್ತೀನಿ. ಆಯ್ತಮ್ಮ ಬ್ಯೂಟಿ ಕ್ವೀನ್, ನಿನ್ ಬ್ಯೂಟಿ ಇಂಟೆಲಿಜೆಂಟ್ ಇಂದ ಯಾರ್ಯಾರನ್ನ ಆಟ ಆಡಿಸ್ತೀಯೋ. ಯಾರಿಗೋ ಸಂಕಟ, ಯಾರಿಗೋ ಚಲ್ಲಾಟ, ನೋಡೋಣ ಬಿಡು. ಸರಿ ಸರ್ಸು, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಸರಿ, ಬಾಯ್. ಬಾಯ್. ಗುಡ್ ಮಾರ್ನಿಂಗ್ ಕಾವೇರಿ. ಗುಡ್ ಮಾರ್ನಿಂಗ್ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ನೋ, ದಟ್ಸ್ ಓಕೆ. ಸ್ವಲ್ಪ ಅರ್ಜೆಂಟಲ್ಲಿ ಬಂದಿದ್ದೀನಿ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೌದಾ, ಹೇಳಿ ಮೇಡಮ್, ಏನು ವಿಷಯ? ಕಾವೇರಿ, ಕಾಫಿ ಪ್ಲಾಂಟರ್ ಎಲೆಕ್ಷನ್ಸ್ ಬಗ್ಗೆ ನಿನಗೆ ಗೊತ್ತೇ ಇದೆ. ಆ್ಯಂಡ್ ಅಪ್ಪನೇ ಯಾವಾಗಲೂ ಆ ಎಲೆಕ್ಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಸಾಕಷ್ಟು ವರ್ಷ ಅವರೇ ಅಧ್ಯಕ್ಷರಾಗಿದ್ರು. ಆದರೆ ಇವಾಗ ಅಪ್ಪನ ಕಂಡೀಷನ್ ಹೇಗಿದೆ ಅಂತ ನಿನಗೆ ಗೊತ್ತೇ ಇದೆ ಅಲ್ವಾ? ಅದಕ್ಕೆ ಅವ್ರ ಪ್ಲೇಸಲ್ಲಿ ನಮ್ಮ ಪ್ರೀತುನ ನಿಲ್ಲಿಸ್ಬೇಕು ಅಂತ ನಾವು ಎಂಟೈರ್ ಫ್ಯಾಮಿಲಿ ಡಿಸೈಡ್ ಮಾಡಿದ್ದೀವಿ. ಏನು, ಪ್ರೀತುನಾ? ಎಕ್ಸಾಕ್ಟ್ಲಿ, ಪ್ರೀತುನೇ. ಆದರೆ ಅವನು ಒಪ್ತಾ ಇಲ್ಲ. ನೀನೇ ಏನಾದರೂ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡ್ತೀಯಾ?